ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಸಚಿವ ಸಂಪುಟ ಸಭೆ ಮುಕ್ತಾಯಗೊಂಡಿದೆ. ಸಿಎಂ ಡಿಕೆಶಿ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆ ಇದೀಗ ಮುಕ್ತಾಯಗೊಂಡಿದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅಮಾನತಿಗೆ ಶಿಫಾರಸನ್ನ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಸಸ್ಪೆಂಡ್ ಮಾಡುವಂತೆ ಶಿಫಾರಸಿಗೆ ತೀರ್ಮಾನವನ್ನ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಶಿಫಾರಸು ಮಾಡಲು ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಹೈಕೋರ್ಟ್ನಿಂದ ವಿನಾಯಿತಿ ಪಡೆದಿದ್ರು ಶಿವಶಂಕರಪ್ಪ. ಇದೀಗ ಅವರನ್ನ ಸಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿ ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಏನು ಕೆಪಿಎಸ್ಸಿಯಲ್ಲಿ ನಡೆದಂತಹ ಅಕ್ರಮಕ್ಕೆ ಆ ಒಂದು ಹಿನ್ನೆಲೆ ರಾಜ್ಯಪಾಲರು ಅಧ್ಯಕ್ಷ ಶಿವಶಂಕರಪ್ಪ ಅವರನ್ನ ಸಸ್ಪೆಂಡ್ ಮಾಡಿದ್ರು, ಅಮಾನತು ಮಾಡಿದ್ರು. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅದಾದ್ಮೇಲೆ ಹೈಕೋರ್ಟ್ನಿಂದ ವಿನಾಯಿತಿಯನ್ನ ಪಡೆದಿದ್ರು. ರಾಜ್ಯಪಾಲರಿಗೆ ಆ ಒಂದು ಅಧಿಕಾರ ಇಲ್ಲ ಇವರನ್ನ ಅಮಾನತು ಮಾಡೋದಕ್ಕೆ. ಅದನ್ನ ಸಚಿವ ಸಂಪುಟದಲ್ಲಿ ಸಭೆ ನಡೆಸಿ ತೀರ್ಮಾನ ಮಾಡಬೇಕು, ಅವರು ಅಮಾನತು ಮಾಡಬೇಕು ಅಂತ ಹೇಳಿದ್ರು. ಆ ಒಂದು ಹಿನ್ನೆಲೆ ಇವತ್ತು ಸಚಿವ ಸಂಪುಟದಲ್ಲಿ ಈ ಒಂದು ವಿಚಾರದ ಬಗ್ಗೆ ಸಭೆ ಆಗಿದೆ. ಸಭೆ ಮುಕ್ತಾಯಗೊಂಡಿದೆ. ಸಿಎಂ ಡಿಕೆಶಿ ಅವರ ನೇತೃತ್ವದಲ್ಲಿ ಈ ಸಭೆ ನಡೆದಿದೆ. ಸಭೆಯಲ್ಲಿ ಈಗ ತೀರ್ಮಾನ ಆಗಿದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಅಮಾನತಿಗೆ ಶಿಫಾರಸನ್ನ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಸಸ್ಪೆಂಡ್ ಮಾಡುವಂತೆ ಕ್ಯಾಬಿನೆಟ್ ಈಗ ಶಿಫಾರಸು ಮಾಡಿ ತೀರ್ಮಾನವನ್ನ ಮಾಡಿದ್ದಾರೆ.